ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ನಲ್ಲಿ ಕೆಲಸ ಮಾಡ್ತಿರುವ ಎಲ್ಲ ಕ್ರಿಯೇಟರ್ಗಳಿಗೆ ತುಂಬ ಮುಖ್ಯವಾದ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ. ಕೆಲವರು ನಮ್ಮ ಚಾನಲ್ ಲೋಗೋ, ಬ್ಯಾನರ್, ಚಾನಲ್ ಹೆಸರು ಅಥವಾ ನಮ್ಮ ವಿಡಿಯೋಗಳನ್ನು ಬಳಸ್ಕೊಂಡು ನಮ್ಮಂತೆ ಒಂದು ಫೇಕ್ ಚಾನಲ್ ಮಾಡ್ತಾರೆ. ಅಂದರೆ ಅವರು ನಮ್ಮ ಚಾನಲನ್ನು ಕಾಪಿ ಮಾಡಿ ಜನರನ್ನು ತಪ್ಪು ದಾರಿಗೆ ಹಿಡಿಸುವ ಪ್ರಯತ್ನ ಮಾಡ್ತಾರೆ. ಈ ರೀತಿಯ ಸಮಸ್ಯೆ ಬಂದಾಗ ಯೂಟ್ಯೂಬ್ನಲ್ಲಿ ಇಂಪರ್ಸನೇಷನ್ ರಿಪೋರ್ಟ್ ಅನ್ನೋ ಒಂದು ಆಪ್ಷನ್ ಇದೆ. ಅದರ ಮೂಲಕ ನಾವು ಆ ಫೇಕ್ ಚಾನಲನ್ನು ಯೂಟ್ಯೂಬ್ಗೆ ರಿಪೋರ್ಟ್ ಮಾಡ್ಬೋದು. ಹಾಗಾದರೆ ಇಂಪರ್ಸನೇಷನ್ ಅಂದರೆ ಏನು, ಯಾವಾಗ ರಿಪೋರ್ಟ್ ಮಾಡ್ಬೋದು, ಹೇಗೆ ರಿಪೋರ್ಟ್ ಮಾಡಬೇಕು, ಈ ಎಲ್ಲ ವಿಷಯವನ್ನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಇಂಪರ್ಸನೇಷನ್ ಅಂದರೆ ಏನು? ಸರಳವಾಗಿ ಹೇಳೋದಾದರೆ ಇನ್ನೊಬ್ಬರ ಐಡೆಂಟಿಟಿ ಅಥವಾ ಚಾನಲನ್ನು ನಕಲು ಮಾಡುವುದು ಅನ್ನೋದನ್ನೇ ಇಂಪರ್ಸನೇಷನ್ ಅಂತಾರೆ. ಉದಾಹರಣೆಗೆ ಸ್ನೇಹಿತರೆ, ನಿಮ್ಮ ಚಾನಲ್ನ ಲೋಗೋ ಕಾಪಿ ಮಾಡೋದು, ನಿಮ್ಮ ಚಾನಲ್ ಬ್ಯಾನರ್ ಬಳಸೋದು, ನಿಮ್ಮ ಹೆಸರಿನಂತೆ ಸೇಮ್ ಅಥವಾ ಸಿಮಿಲರ್ ನೇಮ್ ಬಳಸೋದು, ಹೆಸರು ಬಳಸೋದು, ನಿಮ್ಮ ವಿಡಿಯೋಗಳನ್ನು ನಿಮ್ಮ ಪರ್ಮಿಷನ್ ಅಲ್ಲದೆ ಅಪ್ಲೋಡ್ ಮಾಡೋದು, ನಿಮ್ಮ ಚಾನಲ್ ಥರ ಕಂಟೆಂಟ್ ಮಾಡಿ ಜನರನ್ನು ಕನ್ಫ್ಯೂಸ್ ಮಾಡೋದು, ಇದೆಲ್ಲ ಇಂಪರ್ಸನೇಷನ್ ಕ್ಯಾಟಗರಿಗೆ ಬರ್ತದೆ ಸ್ನೇಹಿತರೆ. ಯಾವ ಸಂದರ್ಭಗಳಲ್ಲಿ ರಿಪೋರ್ಟ್ ಮಾಡ್ಬೋದು ಅಂತ ನೋಡೋದಾದರೆ ಸ್ನೇಹಿತರೆ, ಯೂಟ್ಯೂಬ್ನಲ್ಲಿ ಇಂಪರ್ಸನೇಷನ್ ರಿಪೋರ್ಟ್ ಮಾಡೋದು ಯಾವಾಗ ಅಂದರೆ, ಯಾರಾದರೂ ನಿಮ್ಮ ಚಾನಲ್ ಐಡೆಂಟಿಟಿ ಕಾಪಿ ಮಾಡಿದರೆ, ನಿಮ್ಮ ಲೋಗೋ, ಬ್ಯಾನರ್, ಬ್ರ್ಯಾಂಡಿಂಗ್ ಬಳಸಿದರೆ, ನಿಮ್ಮ ಚಾನಲ್ ತರಹ ಫೇಕ್ ಚಾನಲ್ ಮಾಡಿದರೆ, ನಿಮ್ಮ ವಿಡಿಯೋಗಳನ್ನು ನಿಮ್ಮ ಪರ್ಮಿಷನ್ ಅಲ್ಲದೆ ಅಪ್ಲೋಡ್ ಮಾಡಿದರೆ, ಜನರಿಗೆ ನೀವು ಅಂಥ ತಪ್ಪು ಭ್ರಮೆ ಮೂಡಿಸ್ತಿದ್ರೆ, ಈ ರೀತಿಯ ಸಂದರ್ಭಗಳಲ್ಲಿ ನೀವು ಇಂಪರ್ಸನೇಷನ್ ರಿಪೋರ್ಟ್ ಮಾಡ್ಬೋದು ಸ್ನೇಹಿತರೆ. ಯೂಟ್ಯೂಬ್ನಲ್ಲಿ ಇಂಪರ್ಸನೇಷನ್ ರಿಪೋರ್ಟ್ ಹೇಗೆ ಮಾಡಬೇಕು ಅಂದರೆ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ ಸ್ನೇಹಿತರೆ. ಸೊ ಮೊದಲು ಯೂಟ್ಯೂಬ್ ಓಪನ್ ಮಾಡಿ, ನೀವು ರಿಪೋರ್ಟ್ ಮಾಡಬೇಕಾದ ಫೇಕ್ ಚಾನಲ್ ಪೇಜ್ ಹೋಗಿ, ಅಲ್ಲಿ ಅಬೌಟ್ ಸೆಕ್ಷನ್ಗೆ ಹೋಗಿ, ಅಲ್ಲಿ ಕಾಣುವ ರಿಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಂಪರ್ಸನೇಷನ್ ಆಪ್ಷನ್ ಸೆಲೆಕ್ಟ್ ಮಾಡಿ, ನಂತರ ನಿಮ್ಮ ಒರಿಜಿನಲ್ ಚಾನಲ್ ಲಿಂಕ್ ಕೊಡಬೇಕು, ನಂತರ ಸಬ್ಮಿಟ್ ಮಾಡಬೇಕು. ಇದನ್ನು ಸಬ್ಮಿಟ್ ಮಾಡಿದ ಮೇಲೆ ಯೂಟ್ಯೂಬ್ ಟೀಮ್ ರಿವ್ಯೂ ಮಾಡ್ತಾನೆ. ರಿಪೋರ್ಟ್ ಮಾಡಿದ ನಂತರ ಏನಾಗುತ್ತೆ ಅಂದರೆ, ನೀವು ರಿಪೋರ್ಟ್ ಮಾಡಿದ ನಂತರ ಯೂಟ್ಯೂಬ್ ಟೀಮ್ ಆ ಚಾನಲ್ ಪರಿಶೀಲನೆ ಮಾಡ್ತದೆ. ಅದು ನಿಜವಾಗಿಯೂ ಇಂಪರ್ಸನೇಷನ್ ಆಗಿದ್ರೆ ಆ ಚಾನಲ್ ಮೇಲೆ ಆ್ಯಕ್ಷನ್ ತೊಗೊಳ್ಬೋದು ಸ್ನೇಹಿತರೆ. ಅಂದರೆ ಚಾನಲ್ ವಾರ್ನಿಂಗ್ ಬರುತ್ತೆ, ಕಂಟೆಂಟ್ ರಿಮೂವಲ್ ಆಗ್ಬೋದು, ಚಾನಲ್ ಟರ್ಮಿನೇಟ್ ಕೂಡ ಆಗ್ಬೋದು ಸ್ನೇಹಿತರೆ. ಸೊ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿ ನೀವು ಯಾವಾಗಲೂ ಗಮನದಲ್ಲಿಟ್ಟುಕೊಳ್ಬೇಕಾದ ವಿಷಯ ಏನಂದರೆ ಸ್ನೇಹಿತರೆ, ನಿಮ್ಮ ಚಾನಲ್ ಬ್ರ್ಯಾಂಡಿಂಗ್ ಸ್ಟ್ರಾಂಗ್ ಇರಲಿ, ನಿಮ್ಮ ಲೋಗೋ ಮತ್ತು ಬ್ಯಾನರ್ ಯೂನಿಕ್ ಇರಲಿ, ನಿಮ್ಮ ವಿಡಿಯೋಸ್ ಮೇಲೆ ವಾಟರ್ ಮಾರ್ಕ್ ಬಳಸಿ, ಫೇಕ್ ಚಾನಲ್ಸ್ ಕಂಡ್ರೆ ಇಗ್ನೋರ್ ಮಾಡದೆ ರಿಪೋರ್ಟ್ ಮಾಡಿ. ಇದರಿಂದ ನಿಮ್ಮ ಚಾನಲ್ ಸೇಫ್ ಆಗಿರುತ್ತದೆ ಸ್ನೇಹಿತರೆ. ಯೂಟ್ಯೂಬ್ನಲ್ಲಿ ನಮ್ಮ ಚಾನಲನ್ನು ಸುರಕ್ಷಿತವಾಗಿ ಉಳಿಸಿಕೊಳ್ಳೋದು ತುಂಬ ಮುಖ್ಯ. ಅದಕ್ಕಾಗಿ ಯಾರಾದರೂ ನಿಮ್ಮ ಚಾನಲ್ ಐಡೆಂಟಿಟಿ ಕಾಪಿ ಮಾಡಿದರೆ ಯೂಟ್ಯೂಬ್ನಲ್ಲಿ ಇರುವ ಇಂಪರ್ಸನೇಷನ್ ರಿಪೋರ್ಟ್ ಆಪ್ಷನ್ ಬಳಸ್ಕೊಂಡು ರಿಪೋರ್ಟ್ ಮಾಡ್ಬೋದು. ಸೊ ಈ ಮಾಹಿತಿ ನಿಮಗೆ ಉಪಯೋಗವಾಗಿದ್ದರೆ ಈಗಲೇ ಲೈಕ್ ಮಾಡಿ, ಹಾಗೆ ಇಂಥ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋಗಳಿಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.